ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಬ್ಬ ರಾಕ್ಷಸಿ ತನ್ನ ಮಾಯಾ ಶಕ್ತಿಗಳಿಂದ ಸುಂದರವಾದ ಸ್ತ್ರೀ ರೂಪವನ್ನ ಧರಿಸಿ ತನ್ನ ಕಾಮ ಕೋರಿಕೆಗಳಿಂದ ಭೀಮನನ್ನ ವಶಪಡಿಸ್ಕೋಬೇಕು ಎಂದು ಪ್ರಯತ್ನಿಸ್ತಾಳೆ. ಅಂತಹ ಸಮಯದಲ್ಲಿ ಭೀಮ ಏನ್ ಮಾಡ್ತಾನೆ? ಆ ರಾಕ್ಷಸಿಯ ಮಾಯೆಯಲ್ಲಿ ಬೀಳ್ತಾನ ಇಲ್ವಾ? ನಿಜಕ್ಕೂ ಈ ರಾಕ್ಷಸಿ ಯಾಕೆ ಮಾಯ ಮಾಡಿ ಆದ್ರೂ ಭೀಮನನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾಳೆ. ಹಾಗಾದ್ರೆ ಈ ಭೀಮ ರಾಕ್ಷಸಿ ಪ್ರೀತಿಯ ಕಥೆಯ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ 100% ಕ್ಲಾರಿಟಿಯನ್ನ ಕೊಡುತ್ತೆ. ಆದ್ರಿಂದ ವಿಡಿಯೋ ಇಷ್ಟವಾದ್ರೆ ಸಪೋರ್ಟ್ ಮಾಡೋದನ್ನ ಮತ್ತೆ. ಮಹಾಭಾರತದ ಸಮಯದಲ್ಲಿ ಒಂದು ದಿನ ದುರ್ಯೋಧನ ಮತ್ತು ಧರ್ಮರಾಜ ಜೂಜಾಟವನ್ನ ಆಡ್ತಾ ಇರ್ತಾರೆ. ಆ ಜೂಜಾಟದಲ್ಲಿ ಧರ್ಮರಾಜ ಸೋತು ಹೋಗ್ತಾನೆ. ಸೊ ಆ ಆಟದ ಷರತ್ತಿನ ಪ್ರಕಾರ ಸೋತು ಹೋದ ಪಾಂಡವರು 14 ವರ್ಷಗಳವರೆಗೆ ವನವಾಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ 14 ವರ್ಷಗಳವರೆಗೆ ಕಾಡಿನಲ್ಲಿ ಜೀವಿಸಬೇಕಾಗುತ್ತೆ. ಈ ರೀತಿ ಕಾಡಿನಲ್ಲಿ ಜೀವನವನ್ನ ಕಳೀತಾ ಇರುವ ಕುಂತಿದೇವಿ ಮತ್ತು ಆಕೆಯ ಮಕ್ಕಳಾಗಿರುವ ಪಾಂಡವರು ತುಂಬಾ ಸುಸ್ತಾಗಿ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡಿತಾರೆ. ಈ ರೀತಿ ಎಲ್ಲರೂ ಕೂಡ ಆ ಮರದ ಕೆಳಗಡೆ ನಿದ್ದೆಗೆ ಜಾರ್ತಾರೆ. ಸೊ ನೋಡ್ತಾ ಇದ್ದಂತೆ ಕತ್ತಲಾಗಿ ಬಿಡುತ್ತೆ. ಭೀಮ ಎಚ್ಚರಗೊಂಡು ಅವರೆಲ್ಲರಿಗೂ ರಕ್ಷಣೆಯಾಗಿ ಕುಳಿತುಕೊಂಡಿರ್ತಾನೆ. ಸೊ ಪಾಂಡವರು ವಿಶ್ರಾಂತಿ ತೆಗೆದುಕೊಳ್ತಾ ಇರುವ ಜಾಗಕ್ಕೆ ಹತ್ತಿರದಲ್ಲೇ ಹಿಡಿಂಬಾಸುರ ಎಂಬ ರಾಕ್ಷಸ ತನ್ನ ತಂಗಿಯಾದ ಹಿಡಿಂಬೆಯ ಜೊತೆ ವಾಸವಿರ್ತಾನೆ. ಆ ರಾಕ್ಷಸ ಅತ್ಯಂತ ಬಲಶಾಲಿ ಮತ್ತು ಅತ್ಯಂತ ಕ್ರೂರ ಕೂಡ ಹೌದು. ನರಮಾಂಸವನ್ನು ಕೂಡ ತಿಂತಾನೆ. ಸೊ ಬಹಳಷ್ಟು ದಿನಗಳಿಂದ ತಿನ್ನೋಕೆ ಮಾಂಸ ಸಿಗದೆ ತಿನ್ನೋಕೆ ಯಾರಾದ್ರೂ ಸಿಗ್ತಾರೇನೋ ಎಂಬ ಆಸೆಯಿಂದ ಕಾಯ್ತಾ ಇರ್ತಾನೆ. ಈ ರೀತಿ ಹಸಿವಿನಿಂದ ಇರುವ ಆ ರಾಕ್ಷಸನ ಮೂಗಿಗೆ ನರವಾಸನೆ ಬೀಳುತ್ತೆ. ಇದರಿಂದ ತನ್ನ ತಂಗಿಯಾದ ಹಿಡಿಂಬೆಯನ್ನ ಕರೆದು, ಹಿಡಿಂಬೆ, ನಮ್ಮ ನಿವಾಸಕ್ಕೆ ನರರು ಬಂದಿದ್ದಾರೆ, ನನಗೆ ತುಂಬಾ ಹಸಿವಾಗಿದೆ, ಆ ನರರನ್ನ ಸಾಯಿಸಿ ನನಗೆ ಅಡುಗೆ ಮಾಡಿಕೊಡು ಎಂದು ಹೇಳ್ತಾನೆ. ಇದರಿಂದ ಹಿಡಿಂಬೆ ಪಾಂಡವರ ಹತ್ರ ಹೋಗ್ತಾಳೆ. ಮಲಗಿರುವ ಪಾಂಡವರಿಗೆ ರಕ್ಷಣೆಯಾಗಿರುವ ಭೀಮನನ್ನ ಒಂದು ಮರದ ಹಿಂದೆ ನಿಂತು ನೋಡ್ತಾಳೆ. ನೋಡಿದ ತಕ್ಷಣ ಭೀಮನ ಮೇಲೆ ಇಷ್ಟ ಏರ್ಪಡುತ್ತೆ. ಆಗ ತಕ್ಷಣವೇ ಹಿಡಿಂಬೆ ರಾಕ್ಷಸ ರೂಪದಿಂದ ಮಾನವ ರೂಪವನ್ನ ಧರಿಸಿ ತನ್ನ ಅಣ್ಣ ಹೇಳಿರುವ ಮಾತುಗಳನ್ನ ಮರೆತು ಹೋಗ್ತಾಳೆ. ಈ ರೀತಿ ಹಿಡಿಂಬೆ ಭೀಮನ ಹತ್ರ ನಿಧಾನವಾಗಿ ನಡೆದುಕೊಂಡು ಹೋಗ್ತಾಳೆ. ಓ ಮಹಾಬಲಶಾಲಿ, ನೀನ್ಯಾರು? ಎಲ್ಲಿಂದ ಬಂದಿದೀಯಾ? ಸಾಕ್ಷಾತ್ ದೇವತೆಗಳ ರೂಪವನ್ನ ಹೊಂದಿ ನಿದ್ರಿಸ್ತಾ ಇರುವ ಈ ಯುವಕರು ಯಾರು? ಅತ್ಯಂತ ಸುಂದರವಾಗಿರುವ ಈ ಮಹಿಳೆ ಯಾರು? ಇವರೆಲ್ಲರೂ ತಮ್ಮ ಮನೆಯಲ್ಲಿ ಮಲಗಿರುವ ಹಾಗೆ ಹೇಗೆ ಇಷ್ಟೊಂದು ಪ್ರಶಾಂತತೆಯಿಂದ ಈ ಕಾಡಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ? ಈ ಕಾಡು ರಾಕ್ಷಸರ ನಿವಾಸ ಎಂದು ನಿಮ್ಗೆ ಗೊತ್ತಿಲ್ವಾ? ಹಿಡಿಂಬಾಸುರ ಎಂಬ ಭಯಂಕರವಾದ ರಾಕ್ಷಸ ಈ ಕಾಡಿನಲ್ಲಿ ಜೀವಿಸ್ತಾ ಇದ್ದಾನೆ. ಆತ ನನ್ನ ಅಣ್ಣ. ಆತನೇ ನನ್ನನ್ನ ನಿಮ್ಮನ್ನ ಸಾಯಿಸು ಎಂದು ಇಲ್ಲಿಗೆ ಕಳಿಸಿದ್ದಾನೆ. ಆದ್ರೆ ನಿನ್ನನ್ನು ನೋಡಿದ ನಂತರ ನಿನ್ನ ಹೆಂಡತಿಯಾಗಿ ಬದಲಾಗಬೇಕು ಎಂದು ಆಸೆ ಆಗ್ತಾ ಇದೆ. ನಿನ್ ಮೇಲೆ ನನಗೆ ಕೋರಿಕೆ ಉಂಟಾಗಿದೆ. ದಯಮಾಡಿ ನನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೋ. ಆ ರಾಕ್ಷಸನಿಂದ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ನನ್ನ ಗಂಡನಾಗೋಕೆ ಅಂಗೀಕರಿಸು. ನಾವಿಬ್ರು ಯಾವ್ದಾದ್ರು ಒಂದು ಬೆಟ್ಟದ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಜೀವಿಸೋಣ. ನಾನು ಆಕಾಶದಲ್ಲೂ ಕೂಡ ಹಾರಬಲ್ಲೆ, ಎಲ್ಲಿಗೆ ಬೇಕಾದ್ರೂ ನಾನು ಹೋಗಬಲ್ಲೆ. ನನ್ನ ಜೊತೆ ನೀನು ಕೂಡ ಆ ಪ್ರದೇಶಗಳಲ್ಲಿ ತುಂಬಾ ಆನಂದದಿಂದ ಜೀವಿಸಬಹುದು. ನೀನು ಕೋರಿಕೊಂಡ ಸ್ಥಳಕ್ಕೆ ನಾನು ನಿನ್ನನ್ನ ಕರೆದುಕೊಂಡು ಹೋಗಬಲ್ಲೆ. ನಾವು ಸುಖವಾಗಿ ಬಾಳೋಣ ಎಂದು ಬಲವಂತ ಮಾಡ್ತಾಳೆ ಹಿಡಿಂಬೆ. ಆಗ ಭೀಮ, ಓ ರಾಕ್ಷಸಿ, ನಿನ್ನ ಶಕ್ತಿಗಳಿಗೋಸ್ಕರ ನಾನು ನನ್ನ ತಾಯಿಯನ್ನ, ನನ್ನ ಸೋದರರನ್ನ ಬಿಟ್ಟು ಬರಲ್ಲ. ಕೇವಲ ನನ್ನ ಕೋರಿಕೆಗಳಿಗೋಸ್ಕರ ನಿದ್ದೆ ಮಾಡ್ತಾ ಇರುವ ನನ್ನ ತಾಯಿಯನ್ನ ಮತ್ತು ಸೋದರರನ್ನ ಒಬ್ಬ ರಾಕ್ಷಸನಿಗೆ ಆಹಾರವಾಗಿ ಬಿಟ್ಟು ನಿನ್ ಜೊತೆ ಹೇಗೆ ಬರ್ತೀನಿ ಅಂತ ಅನ್ಕೊಂಡಿದೀಯಾ ಎಂದು ಸಮಾಧಾನವನ್ನ ಕೊಡ್ತಾನೆ. ಹಾಗಾದ್ರೆ ಇವರೆಲ್ಲರನ್ನೂ ಕೂಡ ನಿದ್ದೆಯಿಂದ ಎಬ್ಸು. ಇವರೆಲ್ಲರನ್ನೂ ಕೂಡ ನಾನು ಆ ರಾಕ್ಷಸನಿಂದ ಕಾಪಾಡ್ತೀನಿ ಎಂದು ಹಿಡಿಂಬೆ ಹೇಳ್ತಾಳೆ. ಆಗ ಭೀಮ, ಓ ರಾಕ್ಷಸಿ, ನಾನು ನಿನ್ನ ಅಣ್ಣನಿಗೆ ಭಯಪಟ್ಟು ಈ ಕಾಡಿನಲ್ಲಿ ಪ್ರಶಾಂತತೆಯಿಂದ ನಿದ್ದೆ ಮಾಡ್ತಾ ಇರುವ ನನ್ನ ತಾಯಿಗೆ ಮತ್ತು ಸೋದರರಿಗೆ ಕಷ್ಟ ಕೊಡಲಾರೆ. ನನ್ನ ಪರಾಕ್ರಮದ ಮುಂದೆ ಎಂತಹ ರಾಕ್ಷಸನೇ ಆಗಿರ್ಲಿ ಅವನಿಗೆ ನಿಲ್ಲಲು ಸಾಧ್ಯವಿಲ್ಲ. ಗಂಧರ್ವರು, ಮಾನವರು, ಯಕ್ಷರು ಯಾರಿಗೂ ಕೂಡ ನನ್ನ ದಾಳಿಯನ್ನ ಸಹಿಸಿಕೊಳ್ಳೋಕಾಗಲ್ಲ ಎಂದು ಭೀಮ ಹೇಳ್ತಾನೆ. ಸೊ ಈ ರೀತಿ ಮಾತುಕತೆ ನಡೀತಾ ಇದ್ದಾಗ ಇನ್ನೊಂದು ಕಡೆ ತನ್ನ ತಂಗಿ ಹೋಗಿ ಬಹಳಷ್ಟು ಸಮಯ ಕಳೆದ್ರೂ ಕೂಡ ಇನ್ನೂ ಬರ್ಲಿಲ್ಲ ಎಂದು ಹಿಡಿಂಬಾಸುರನೇ ಅಲ್ಲಿಗೆ ಹೋಗ್ತಾನೆ. ಆಗ ಹಿಡಿಂಬಾಸುರ ಬರ್ತಿದ್ದಾನೆ ಎಂದು ಹಿಡಿಂಬೆ ಭಯಪಟ್ಟು, ನನ್ನ ಅಣ್ಣ ಇಲ್ಲಿಗೆ ಬರ್ತಿದ್ದಾನೆ, ಆತ ತುಂಬಾ ಕೋಪದಲ್ಲಿದ್ದಾನೆ. ನೀನು ಮತ್ತು ನಿನ್ನ ಸೋದರರು ನಾನು ಹೇಳಿರುವ ಹಾಗೆ ಮಾಡಿ. ನನಗೆ ರಾಕ್ಷಸರ ಶಕ್ತಿಗಳಿರೋದ್ರಿಂದ ನಾನು ಎಲ್ಲಿಗೆ ಬೇಕಾದ್ರೂ ಹೋಗಬಲ್ಲೆ. ಆದ್ರಿಂದ ತಕ್ಷಣವೇ ಅವರನ್ನ ನಿದ್ದೆಯಿಂದ ಎಚ್ಚರಗೊಳಿಸು. ನಾನು ನನ್ನ ಬೆನ್ನಿನ ಮೇಲೆ ಹತ್ತಿಸಿಕೊಂಡು ಆಕಾಶದ ಕಡೆ ಹಾರಿ ಬಿಡ್ತೀನಿ ಎಂದು ಅವಸರ ಮಾಡ್ತಾಳೆ. ಆದ್ರೆ ಭೀಮ ಪ್ರಶಾಂತತೆಯಿಂದ ಮಾತನಾಡ್ತಾ, ಓ ರಾಕ್ಷಸ ಸುಂದರಿ, ನೀನು ಭಯಪಡಬೇಕಾಗಿಲ್ಲ. ನಾನು ಇಲ್ಲಿ ಇರೋವರೆಗೆ ನಮ್ಮನ್ನ ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ನನ್ನ ಬಲದ ಮುಂದೆ ನಿನ್ನ ಅಣ್ಣನಿಗೆ ಒಂದು ಕ್ಷಣವೂ ಕೂಡ ನಿಲ್ಲಲು ಆಗಲ್ಲ. ಎಷ್ಟು ಜನ ರಾಕ್ಷಸರು ಬಂದ್ರೂ ಕೂಡ ನನ್ನ ಬಲವನ್ನ ಸಹಿಸಿಕೊಳ್ಳೋಕಾಗಲ್ಲ. ಆನೆಯ ಸೊಂಡಿಲಿನಂತಿರುವ ನನ್ನ ಭುಜಬಲ, ಕಬ್ಬಿಣದಂತಹ ನನ್ನ ತೊಡೆಗಳು, ವಿಶಾಲವಾಗಿ ಬಲವನ್ನು ತುಂಬಿಕೊಂಡಿರುವ ನನ್ನ ಎದೆಯನ್ನ ನೋಡು. ಒಬ್ಬ ಸಾಧಾರಣ ಬಲಹೀನ ಮಾನವ ಅಂದುಕೊಂಡು ನೀನು ನನ್ನನ್ನ ಕಡಿಮೆ ಮಾಡಿ ನೋಡ್ತಾ ಇದೀಯಾ? ಇಂದ್ರನಂತಹ ನನ್ನ ಪರಾಕ್ರಮವನ್ನ ಇಂದು ನೀನು ನೋಡ್ತೀಯ ಎಂದು ಹೇಳ್ತಾನೆ. ಈ ರೀತಿ ಇವರಿಬ್ಬರು ಮಾತನಾಡಿಕೊಳ್ತಾ ಇರುವ ಮಾತುಗಳನ್ನ ಕೇಳಿದ ಹಿಡಿಂಬಾಸುರ ತುಂಬಾ ಕೋಪಗೊಂಡು ಗಟ್ಟಿಗಟ್ಟಿಯಾಗಿ ತನ್ನ ಬಾಯಿಯಿಂದ ಗರ್ಜಿಸ್ತಾ ಇದ್ದಾನೆ. ಆಗ ಭೀಮ
ಭೀಮ, ಓ ಹಿಡಿಂಬಾಸುರ, ಯಾಕೆ ಗಟ್ಟಿಯಾಗಿ ಕಿರಿಸ್ತಾ ಪ್ರಶಾಂತತೆಯಿಂದ ನಿದ್ದೆ ಮಾಡ್ತಾ ಇರುವವರನ್ನ ಎಚ್ಚರಗೊಳಿಸ್ತಾ ಇದೀಯಾ? ಬಾ, ನನ್ನ ಜೊತೆ ಯುದ್ಧ ಮಾಡು. ನಿನ್ನ ಪರಾಕ್ರಮವನ್ನ ನನ್ ಮೇಲೆ ತೋರಿಸು. ನೀನು ನನ್ನ ಕೈಯಲ್ಲಿ ಸಾಯೋಕೆ ಬರ್ತಾ ಇದೀಯಾ? ನಿನ್ನನ್ನ ಸಾಯಿಸಿ ಈ ಕಾಡಿನಲ್ಲಿ ಜನರಿಗೆ ರಾಕ್ಷಸನ ಭಯ ಇಲ್ಲದ ಹಾಗೆ ಮಾಡ್ತೀನಿ ಎಂದು ಭೀಮ ಹಿಡಿಂಬಾಸುರನ ಮೇಲೆ ದಾಳಿಗೆ ಹೋಗ್ತಾನೆ. ಆಗ ಹಿಡಿಂಬಾಸುರ ಗಟ್ಟಿಯಾಗಿ ಕಿರುಚುತ್ತಾ ತನ್ನ ಪೂರ್ತಿ ಬಲವನ್ನ ಉಪಯೋಗಿಸಿ ಭೀಮನನ್ನ ಹಿಡಿದುಕೊಳ್ತಾನೆ. ಭೀಮ ಆತನ ಕೈಯಿಂದ ಬಿಡಿಸಿಕೊಂಡು ಆ ರಾಕ್ಷಸನನ್ನ ಪಕ್ಕಕ್ಕೆ ಎಸೆದು ಬಿಡ್ತಾನೆ. ಈ ರೀತಿ ಅವರಿಬ್ರು ಒಬ್ಬರ ಜೊತೆ ಇನ್ನೊಬ್ರು ಭೀಕರವಾಗಿ ಹೊಡೆದಾಡಲು ಶುರು ಮಾಡ್ತಾರೆ. ಅವರು ಹೊಡೆದಾಡುವ ಸಮಯದಲ್ಲಿ ದೊಡ್ಡ ದೊಡ್ಡ ಮರಗಿಡಗಳನ್ನ ಸಹಿತ ಭೂಮಿಯಿಂದ ಕಿತ್ತಿ ಒಬ್ಬರ ಮೇಲೆ ಇನ್ನೊಬ್ರು ಎಸೆದುಕೊಳ್ತಾ ಇದ್ದಾರೆ. ಈ ರೀತಿ ಅವರಿಬ್ಬರಿಗೂ ಅತಿ ದೊಡ್ಡ ಯುದ್ಧವೇ ನಡೆಯುತ್ತೆ. ಅವರು ಮಾಡ್ತಾ ಇರುವ ಗರ್ಜನೆಗಳಿಗೆ ಕುಂತಿ ಮತ್ತು ಉಳಿದಿರುವ ಪಾಂಡವರು ನಿದ್ದೆಯಿಂದ ಎಚ್ಚರಗೊಂಡು ಹಿಡಿಂಬೆಯನ್ನ ನೋಡ್ತಾರೆ. ಆಗ ಕುಂತಿದೇವಿ, ಅಮ್ಮ ನೀನ್ಯಾರು ಎಂದು ಕೇಳ್ತಾಳೆ. ನಾನು ಹಿಡಿಂಬಾಸುರನ ತಂಗಿ, ನನ್ನ ಹೆಸರು ಹಿಡಿಂಬೆ. ನಿನ್ನ ಮಗನಾದ ಭೀಮನನ್ನ ಗಂಡನಾಗಿ ಸ್ವೀಕರಿಸಬೇಕು ಅಂತ ಅಂದುಕೊಂಡಿದ್ದೀನಿ. ಆದ್ರೆ ನನ್ನ ಅಣ್ಣ ಮತ್ತು ನಿಮ್ಮ ಕುಮಾರ ಭೀಕರವಾಗಿ ಯುದ್ಧ ಮಾಡ್ತಿದ್ದಾರೆ ಎಂದು ಹೇಳ್ತಾಳೆ. ಅಷ್ಟರಲ್ಲಿ ಅರ್ಜುನ ಯುದ್ಧ ನಡೀತಾ ಇರುವ ಜಾಗಕ್ಕೆ ಹೋಗ್ತಾನೆ. ಆಗ ಅರ್ಜುನ, ಭೀಮ ಪೂರ್ವ ದಿಕ್ಕು ಕೆಂಪಾಗಿ ಬದಲಾಗಲಿದೆ. ಈ ಸಮಯ ದುಷ್ಟ ರಾಕ್ಷಸರಿಗೆ ಅನುಕೂಲಕರವಾಗಿರುತ್ತೆ. ಆದ್ರಿಂದ ತಕ್ಷಣವೇ ಆ ರಾಕ್ಷಸನನ್ನ ಸಾಯಿಸಿ ಬಿಡು ಎಂದು ಗಟ್ಟಿಯಾಗಿ ಹೇಳ್ತಾನೆ. ಆಗ ಆ ಮಾತುಗಳನ್ನ ಕೇಳಿದ ಭೀಮ ವಿಜೃಂಭಿಸಿ ಹಿಡಿಂಬಾಸುರನನ್ನ ಎತ್ತಿಕೊಂಡು ಗರಗರನೆ ತಿರುಗಿಸಿ ನೆಲದ ಮೇಲೆ ಬಿಸಾಕ್ತಾನೆ. ಇದರಿಂದ ಕೆಳಗಡೆ ಬಿದ್ದ ತಕ್ಷಣ ಹಿಡಿಂಬಾಸುರನ ಸೊಂಟ ಮುರಿದು ಸತ್ತು ಹೋಗಿ ಬಿಡ್ತಾನೆ. ಸೊ ಇದನ್ನ ನೋಡಿದ ಹಿಡಿಂಬೆಗೆ ಆಶ್ಚರ್ಯವಾಗುತ್ತೆ. ಆಗ ಭೀಮ ಹಿಡಿಂಬೆಯನ್ನ ನೋಡಿ, ನೀನೊಬ್ಬ ರಾಕ್ಷಸಿ, ನಾವು ನಿನ್ನನ್ನ ನಂಬಲಾರೆವು, ನೀನು ನಮ್ಮ ಹಿಂದೆ ಬರಬೇಡ ಎಂದು ಹೇಳ್ತಾನೆ. ಆಗ ಹಿಡಿಂಬೆ ಕುಂತಿದೇವಿಯನ್ನ ನೋಡಿ, ಅಮ್ಮ, ಸರ್ವ ಪ್ರಾಣಿಗಳಿಗೆ ಕಾಮ ಸಂಬಂಧಿತ ಕೋರಿಕೆಗಳು ಸರ್ವೇ ಸಾಮಾನ್ಯವಾಗಿರುತ್ತವೆ. ಆದ್ರೆ ಸ್ತ್ರೀಯರಿಗೆ ಆ ಕೋರಿಕೆಗಳು ಸ್ವಲ್ಪ ಜಾಸ್ತಿ ಇರುತ್ತವೆ. ನಾನು ಭೀಮನನ್ನ ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದಿದ್ದೀನಿ. ಆತನಿಗೋಸ್ಕರ ನನ್ನ ಅಣ್ಣನನ್ನೇ ಕಳೆದುಕೊಂಡಿದ್ದೀನಿ. ನನ್ನ ಕೋರಿಕೆ ತೀರದಿದ್ರೆ ನಾನು ಇಲ್ಲೇ ನನ್ನ ಪ್ರಾಣವನ್ನ ತೆಗೆದುಕೊಳ್ತೀನಿ. ನೀವು ನನ್ನನ್ನ ಸ್ವೀಕರಿಸಿದ್ರೆ ನಿಮಗೆ ಸಹಾಯವಾಗ್ತೀನಿ. ನನಗೆ ನಡೆದಿರುವುದು, ನಡೀತಾ ಇರುವುದು ಮತ್ತು ಮುಂದೆ ನಡೆಯುವುದು ಎಲ್ಲವೂ ಗೊತ್ತು. ನಿಮಗೆ ಮುಂದೆ ನಡೆಯೋದನ್ನ ಹೇಳ್ತೀನಿ, ಚೆನ್ನಾಗಿ ಕೇಳಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶಾಲಿಹೋತ್ರ ಎಂಬ ಮಹಾಮುನಿಯ ಆಶ್ರಮವಿದೆ. ಅಲ್ಲಿರುವ ಕೊಳದಲ್ಲಿ ನೀರನ್ನು ಕುಡಿದ್ರೆ ಹಸಿವು ಮತ್ತು ದಾಹವೇ ಆಗಲ್ಲ. ನೀವು ಆ ಪ್ರದೇಶಕ್ಕೆ ಹೋಗಿ ವಾಸವಿರಿ. ನಿಮ್ಮ ಹತ್ರ ವ್ಯಾಸಮುನಿ ಬಂದು ನಿಮಗೆ ಹಿತೋಪದೇಶ ಮಾಡ್ತಾನೆ ಎಂದು ಹೇಳ್ತಾಳೆ. ಸೊ ಇದನ್ನ ಕೇಳಿದ ಕುಂತಿದೇವಿ ತುಂಬಾ ಸಂತೋಷ ಪಡ್ತಾಳೆ. ಇದರಿಂದ ಹಿಡಿಂಬೆಯ ದುಃಖವನ್ನ ಅರ್ಥ ಮಾಡಿಕೊಂಡಿರುವ ಧರ್ಮರಾಜ, ಓ ಹಿಡಿಂಬೆ, ನೀನು ಭೀಮನನ್ನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿನಗೆ ಇಷ್ಟ ಬಂದಂತೆ ಆತನನ್ನ ಬಳಸ್ಕೊ. ಆದ್ರೆ ಸಾಯಂಕಾಲ ಆದ ತಕ್ಷಣ ಆತನನ್ನ ನಮ್ಮ ಹತ್ರ ಬಂದು ಬಿಡಬೇಕು ಎಂದು ಒಪ್ಪಂದವನ್ನ ಮಾಡಿಕೊಳ್ತಾನೆ. ಆಗ ಕುಂತಿದೇವಿ ಕೂಡ ಭೀಮನನ್ನ ನೋಡಿ, ಭೀಮ, ನನ್ನ ಮಾತನ್ನ ಮತ್ತು ನಿಮ್ಮ ಅಣ್ಣನಾದ ಧರ್ಮರಾಜನ ಮಾತನ್ನ ಕೇಳು. ಹಿಡಿಂಬೆ ಉತ್ತಮವಾದ ರಾಕ್ಷಸ ರೂಪಿ. ಆಕೆಯನ್ನ ಬೇಡ ಅಂತ ಅನ್ಬೇಡ. ದಯಮಾಡಿ ಹಿಡಿಂಬೆಯನ್ನ ಮದುವೆ ಮಾಡ್ಕೊ, ನಿನಗೆ ಒಳ್ಳೆಯದಾಗುತ್ತೆ. ನಿಮ್ಮಿಬ್ಬರ ಸಮ್ಮಿಲನದಿಂದ ನಿನಗೆ ಒಬ್ಬ ಮಗ ಹುಟ್ಟಾನೆ ಎಂದು ಹೇಳ್ತಾಳೆ. ಈ ರೀತಿ ಭೀಮ ತನ್ನ ತಾಯಿಯ ಮಾತಿನಂತೆ ಹಿಡಿಂಬೆಯನ್ನ ಮದುವೆ ಮಾಡಿಕೊಳ್ತಾನೆ. ಆದ್ರೆ ಒಂದು ಷರತ್ತನ್ನ ಇಡ್ತಾನೆ. ಅದೇನಂದ್ರೆ, ಹಿಡಿಂಬೆಯ ಜೊತೆ ಮಗ ಹುಟ್ಟೋವರಿಗೆ ಮಾತ್ರವೇ ಇರ್ತೀನಿ, ಮಗ ಹುಟ್ಟಿದ ನಂತರ ಹಿಡಿಂಬೆಯ ಜೊತೆ ಇರಲ್ಲ ಎಂದು ಹೇಳ್ತಾನೆ. ಸೊ ಇದಕ್ಕೆ ಹಿಡಿಂಬೆ ಕೂಡ ಒಪ್ಪಿಕೊಳ್ತಾಳೆ. ನಂತರ ಎಲ್ಲರೂ ಸೇರಿ ಶಾಲಿಹೋತ್ರನ ಆಶ್ರಮಕ್ಕೆ ಹೋಗ್ತಾರೆ. ನಂತರ ಒಂದು ದಿನ ವೇದವ್ಯಾಸ ಅವರ ಹತ್ರ ಬಂದು, ಅಮ್ಮ ಕುಂತಿದೇವಿ, ಧರ್ಮನಂದನ ಕಷ್ಟಗಳು ಯಾವಾಗ್ಲೂ ಇರಲ್ಲ. ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ. ನಿಮ್ಮ ರಾಜ್ಯ ನಿಮಗೆ ಹಿಂತಿರುಗಿ ಬರುತ್ತೆ. ಇಲ್ಲಿ ಕೆಲವು ದಿನಗಳವರೆಗೆ ಇದ್ದು ನಂತರ ಹತ್ತಿರವಿರುವ ಏಕಚಕ್ರಪುರಕ್ಕೆ ಹೋಗಿ ಬ್ರಾಹ್ಮಣ ರೂಪದಲ್ಲಿ ಜೀವಿಸಿ. ನಂತರ ನಾನ್ ಬಂದು ಮಾಡಬೇಕಾಗಿರೋದನ್ನ ಹೇಳ್ತೀನಿ ಎಂದು ಹೇಳ್ತಾನೆ. ಇದರಿಂದ ವೇದವ್ಯಾಸನ ಮಾತಿನಂತೆ ಪಾಂಡವರು ಶಾಲಿಹೋತ್ರನ ಆಶ್ರಮದಲ್ಲಿ ಸ್ವಲ್ಪ ಕಾಲದವರೆಗೆ ವಾಸವಿರ್ತಾರೆ. ಸೊ ಅಷ್ಟರಲ್ಲೇ ಹಿಡಿಂಬೆ ಗರ್ಭ ಧರಿಸ್ತಾಳೆ. ನಂತರ ಆಕೆಗೆ ಅಂದುಕೊಂಡಂತೆ ಮಗ ಹುಟ್ಟುತ್ತಾನೆ. ಆತನಿಗೆ ಘಟೋತ್ಕಜ ಎಂಬ ಹೆಸರನ್ನ ಇಡ್ತಾರೆ. ಈ ಘಟೋತ್ಕಜ ಕೂಡ ಅತ್ಯಂತ ಬಲಶಾಲಿ ಕಾಮರೂಪ. ಈ ಘಟೋತ್ಕಜ ರಾಕ್ಷಸಿಯ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ರಾಕ್ಷಸ ಜಾತಿಗೆ ಸೇರ್ತಾನೆ. ನಂತರ ಘಟೋತ್ಕಜ ಬೆಳೆದು ದೊಡ್ಡವನಾಗಿ ತಂದೆ ತಾಯಿಗಳಿಗೆ ಮತ್ತು ಕುಂತಿದೇವಿಗೆ ನಮಸ್ಕರಿಸಿ, ಅಮ್ಮ, ನಾನು ಇಲ್ಲೇ ನನ್ನ ತಾಯಿಯ ಜೊತೆ ಇರ್ತೀನಿ, ನೀವು ನೆನಪಿಸಿಕೊಂಡ ತಕ್ಷಣ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಎಂದು ಹೇಳಿ ತನ್ನ ತಾಯಿಯನ್ನ ಕರ್ಕೊಂಡು ಕಾಡಿಗೆ ಹೋಗಿ ಬಿಡ್ತಾನೆ. ಸೊ ಇದು ಭೀಮ ಹಿಡಿಂಬೆಯರ ವಿಚಿತ್ರವಾದ ಪ್ರೀತಿಯ ಕಥೆ. ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.